HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಧರ್ಮಸ್ಥಳ ಧರ್ಮಯಾತ್ರೆಗೆ ಹೊರಟ ಕಾಂಗ್ರೆಸ್ಸಿಗರು ಹಾಗೂ ವಕೀಲರು. ಮಾಜಿ ಎಂಎಲ್ಸಿ ಎಂಎ ಗೋಪಾಲಸ್ವಾಮಿ ನೇತೃತ್ವದಲ್ಲಿ ಧರ್ಮಯಾತ್ರೆ. ವಕೀಲರ ನಡೆ ಧರ್ಮಸ್ಥಳದ ಕಡೆ ಎಂಬ ಘೋಷಣೆಯೊಂದಿಗೆ ಮುನ್ನಡೆದ ವಕೀಲರು. ಬೇಲೂರು ತಾಲೂಕಿನ ಬಕ್ಕರವಳ್ಳಿ ಗ್ರಾಮಕ್ಕೆ ರಸ್ತೆ ಹಾಗೂ ಚರಂಡಿ ಕಲ್ಪಿಸಲು ಗ್ರಾಮಸ್ಥರ ಹೋರಾಟ. ಜಿಲ್ಲಾಧಿಕಾರಿಗಳು, ಶಾಸಕರು ಹಾಗೂ ಸಂಸದರು ಒಮ್ಮೆ ಭೇಟಿ ನೀಡುವಿರಾ? ಗ್ರಾಮಸ್ಥರ ಸಮಸ್ಯೆ ಆಲಿಸುವಿರಾ? ಮನವಿ ಮಾಡುತ್ತಿರುವ ಗ್ರಾಮಸ್ಥರು. 100 ವರ್ಷದಿಂದ ಬೆಳೆದ ಮರಗಳನ್ನು ಸಂರಕ್ಷಿಸದಿದ್ರೆ ಅಪಾಯ. 45 ಮರದ ಸಾಮಿಲ್ ಮುಚ್ಚಲು ಕೋರ್ಟ್ ಆದೇಶ. ಅಕ್ರಮ ಮರದ ಕಾರ್ಖಾನೆ ಮುಚ್ಚಲು ರೈತ ಸಂಘ ಆಗ್ರಹ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ವಿಚಾರದ ಹಿನ್ನೆಲೆ ಹಾಸನದಿಂದ 100 ವಕೀಲರು ವಕೀಲರ ನಡೆ ಧರ್ಮಸ್ಥಳದ ಕಡೆ ಎಂಬ ಘೋಷಣೆಯೊಂದಿಗೆ ತಮ್ಮ ಧರ್ಮಯಾತ್ರೆಯಲ್ಲಿ ತೆರಳಿದ್ರು. ಹಾಸನ ನಗರದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಬಳಿಯಿಂದ ವಕೀಲ ಸಮೂಹದವರು 100 ಕಾರುಗಳಲ್ಲಿ ವಕೀಲರ ತಂಡವು ಹಾಸನ ಜಿಲ್ಲಾ ವಕೀಲರ ಸಂಘದ ನೇತೃತ್ವದಲ್ಲಿ ಧರ್ಮಸ್ಥಳಕ್ಕೆ ಪ್ರಯಾಣ ಬೆಳೆಸಿದ್ರು. ವಕೀಲರ ಸಂಘದ ನಾರಾಯಣಸ್ವಾಮಿ ಮಾತನಾಡಿ, ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಠಣ್ಣನವರ್, ಸಮೀರ್ ಸೇರಿ ಧರ್ಮಸ್ಥಳದ ವಿರುದ್ಧ ಸಂಚು ರೂಪಿಸಿರುವುದು ಈಗ ಬಯಲಾಗಿದೆ. ವಕೀಲರು ಯಾವತ್ತೂ ಧರ್ಮಸ್ಥಳದ ಜೊತೆಗಿದ್ದಾರೆ. ಸಂಚು ರೂಪಿಸಿದವರ ವಿರುದ್ಧ ಕ್ರಮವಾಗಲಿ ಎಂದು ಒತ್ತಾಯಿಸಿದರು. ಹಾಸನ ಜಿಲ್ಲಾಧ್ಯಕ್ಷ ಮೊಗಣ್ಣಗೌಡ ಹೇಳಿಕೆ ನೀಡಿ, ಬೆಂಗಳೂರಿನಿಂದ ಆಗಮಿಸಿದ 100 ವಕೀಲರ ಜೊತೆ ಸೇರಿ ಹಾಸನದ ವಕೀಲರು ಪ್ರಯಾಣ ಮಾಡಿದ್ದಾರೆ. ಇವರೆಲ್ಲರೂ ಬೆಂಗಳೂರಿನಿಂದ ಬಂದು ಹಾಸನದಲ್ಲಿ ಸಮಾವೇಶಗೊಂಡು ವಕೀಲರ ಸಮುದಾಯ ಧರ್ಮಸ್ಥಳಕ್ಕೆ ತೆರಳಿದೆ ಎಂದರು. HCN ನ್ಯೂಸ್ ಹಾಸನ್. ನಾವು ಧರ್ಮಸ್ಥಳ ಚಲೋ ಬೆಂಗಳೂರಿಂದ ಸಮಾನ ಮನಸ್ಕರು, ಧರ್ಮಸ್ಥಳದ ಭಕ್ತರು, ಹಿಂದೂಗಳು ಬಹಳ ಮುಖ್ಯವಾಗಿ ಇವತ್ತು ಹೋಗ್ಬೇಕು ಅಂತೆಲ್ಲ ತೀರ್ಮಾನ ಮಾಡಿ ಸಮಾನ ಮನಸ್ಕರು ಹೋಗ್ಬೇಕು ಅಂತ ಅನ್ಕೊಂಡ್ವಿ. ಹಾಸನ ಮೇಲೆ ಹೋಗ್ಬೇಕಾದ್ರೆ ಇವತ್ತು ಇಷ್ಟು ವಿಜೃಂಭಣೆಯಿಂದ ಹಾಸನದ ಎಲ್ಲ ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ದಿ ಒಂದು ಯಾವುದೇ ಥರ ಪಕ್ಷ ಭೇದ ಇಲ್ದಂಗೆ, ಒಂಥರ ಜಾತಿ ಭೇದ ಇಲ್ದಂಗೆ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಎಲ್ಲರೂ ಕೂಡ ಪದಾಧಿಕಾರಿಗಳು ಹೆಸರು ಒಬ್ಬೊಬ್ಬರು ಹೆಸರು ಬೇಡ ಬಂದಿಷ್ಟೊಂದು ಇದರಲ್ಲಿ ಒಂದು ಸ್ವಾಗತನ ಕೋರಿದ್ರು. ಇದು ವಕೀಲನಿಗೆ ಸಿಕ್ಕಿದಂಥ ಗೌರವ ಅಲ್ಲ, ಇದು ಈ ಧರ್ಮಕ್ಕೆ ಸಿಕ್ಕಿದಂಥ ಒಂದು ಗೌರವ ಅಂತ ನನಗನ್ಸುತ್ತೆ. ಯಾಕಂದರೆ ಇವತ್ತು ಏನಾಗೋಗಿದೆ, ನಮ್ಮ ಧರ್ಮಗಳ ಮಧ್ಯ ಬೆಂಕಿ ಇಡೋದು, ಗುಂಪುಗಳ ಮಧ್ಯ ಬೆಂಕಿ ಇಡೋದು, ಧರ್ಮಸ್ಥಳದಕ್ಕೆ ಅವಹೇಳನಕಾರಿಯಾಗಿ ಮಾತಾಡೋದು, ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮಾಡಿರ್ತಕ್ಕಂಥ ಕೆಲಸನ ಎಷ್ಟೋ ಒಂದು ಸರ್ಕಾರಗಳು ಮಾಡೋಕ್ಕಾಗಲ್ಲ ಅಂತ ಒಂದು ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿ ಮಲಸಾವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಕ್ಕರವಳ್ಳಿ ಗ್ರಾಮದಲ್ಲಿ ಅಭಿವೃದ್ಧಿ ಮಾತ್ರ ಕುಂಠಿತವಾಗಿದೆ. ಗ್ರಾಮದ ಸಮಸ್ಯೆಯನ್ನ ಎಳೆಯಾಗಿ ಶಾಸಕರಿಗೆ ಮತ್ತು ಲೋಕಸಭಾ ಸದಸ್ಯರಿಗೂ ಉಸ್ತುವಾರಿ ಸಚಿವರಿಗೂ ಎಷ್ಟೇ ಮನವರಿಕೆ ಮಾಡಿದರೂ ಸಮಸ್ಯೆ ಮಾತ್ರ ಬಗೆಹರಿಯುತ್ತಿಲ್ಲ. ಈ ಗ್ರಾಮದಲ್ಲಿ ಸುಮಾರು 150 ಮನೆಗಳಿದ್ದು, ಕನಿಷ್ಠ 100 ಮನೆಗಳು ಅಲ್ಪಸಂಖ್ಯಾತರು ಮತ್ತು ಪರಿಶಿಷ್ಟ ಜಾತಿ, ಇನ್ನುಳಿದ ಮನೆಗಳು ಇತರೆ ಸಮುದಾಯಕ್ಕೆ ಸೇರಿರುತ್ತವೆ. ಈ ಗ್ರಾಮದಲ್ಲಿ ಸುಮಾರು 500 ಮತದಾರರಿರುತ್ತಾರೆ. ಮತದಾರರು ಮತ ಚಲಾಯಿಸಲು ಮಾತ್ರ, ಆದರೆ ಮತದಾರರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡಲು ಮಾತ್ರ ಆಗುತ್ತಿಲ್ಲ. ಈ ಗ್ರಾಮದಿಂದ ಗರ್ಭಿಣಿಯರು ಆಸ್ಪತ್ರೆಗೆ ಹೋಗಬೇಕೆಂದ್ರೆ 2 ದಿನ ಮುಂಚಿತವಾಗಿ ತಲುಪಬೇಕು. ಏಕೆಂದರೆ ತುಂಬು ಗರ್ಭಿಣಿಯರು ವಾಹನದಲ್ಲಿ ಹೋಗೋದಾದ್ರೆ ಆಸ್ಪತ್ರೆಗೆ ಸೇರೋ ಮುನ್ನವೇ ರಸ್ತೆಯಲ್ಲೇ ಡೆಲಿವರಿ ಆಗುವುದು ಖಚಿತ. ಈ ಗ್ರಾಮದಲ್ಲಿ ಮಳೆ ಬಂದ್ರೆ ಹರಿಯಲು ಚರಂಡಿಗಳೇ ಇರೋದಿಲ್ಲ. ಸುಮಾರು 20ರಿಂದ 25 ವರ್ಷದ ಹಿಂದೆ ಮಾಡಿರುವ ರಸ್ತೆಗಳು, ಅದೇ ರಸ್ತೆ ಈಗ ಗುಂಡಿ ಬಿದ್ದಿದ್ದು, ಕೆಲವು ಜಾಗದಲ್ಲಿ 1 ರಿಂದ 2 ಅಡಿ ಗುಂಡಿ ಬಿದ್ದಿರೋದು ಬೆಳಕಿಗೆ ಬಂದಿರುತ್ತದೆ. ಅದರಿಂದ ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸ್ಥಳಕ್ಕಾಗಮಿಸಿ ಪರಿಶೀಲನೆ ಮಾಡಿ ಸಮಸ್ಯೆ ಬಗೆಹರಿಸಬೇಕೆಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಗ್ರಾಮಸ್ಥರು ಪತ್ರಿಕೆಯೊಂದಿಗೆ ಮಾತನಾಡಿ ಅವರ ಅಳಲನ್ನ ತೋಡಿಕೊಂಡಿದ್ದಾರೆ. ಈ ಭಾಗದಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದ್ದು, ಪ್ರತಿನಿತ್ಯ ಪ್ರಾಣಭಯದಿಂದ ಬದುಕುವಂತಹ ಪ್ರಸಂಗ ಎದುರಾಗಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಜನಪ್ರತಿನಿಧಿಗಳು ಸ್ಥಳಕ್ಕಾಗಮಿಸಿ ಸಮಸ್ಯೆ ಆಲಿಸದಿದ್ರೆ ಅರೆಹಳ್ಳಿ ರಸ್ತೆ ತಡೆ ಮಾಡಿ ಹೋರಾಟ ಮಾಡಲಾಗುವುದೆಂದು ಗ್ರಾಮದ ಮುಖಂಡರು ಎಚ್ಚರಿಸಿದ್ದಾರೆ. ಈ ವೇಳೆ ಗ್ರಾಮಸ್ಥರಾದ ಬಿಎಸ್ ಮುರಳೀಧರ್, ರಾಜಶೇಖರ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಬೀದ್, ಭೂಪಾಲ್, ಪುಟ್ಟಪ್ಪ, ರಜಾಕ್, ಲತೀಫ್, ಶೇಖಬ್ಬ, ಸುಹೇಬ್, ಆರಿಫ್, ಥಾಮಸ್, ಸುರೇಶ್, ಫಯಾಜ್, ಫಾರೂಕ್, ಮಹೇಂದ್ರ ಹಾಗೂ ಮುಂತಾದವರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಗ್ರಾಮ ಪಂಚಾಯಿತಿ ಸದಸ್ಯರು ಮನಸಾವರ. ನಾವೀಗ ಈ ರೋಡ್ ಆಗಿ ಸಾಮಾನ್ಯ 10-12 ವರ್ಷ ಆಯಿತು. YN ರುದ್ರೇಶ್ ಗೌಡರು ಶಾಸಕರಾದಾಗ ಇಲ್ಲಿ ಒಂದು 2 ಕಿಲೋಮೀಟ್ರು ಡಾಮರ್ ರಸ್ತೆ ಮತ್ತು ಸಿಮೆಂಟ್ ರಸ್ತೆ ಮಾಡಿಕೊಟ್ರು. ಅದ್ರ ಮೇಲೆ ಇಲ್ಲಿ ಒಂದು ಪ್ಯಾಚು ಯಾವ ಶಾಸಕರು ಈಗ ಬಂದು ಈಗಾಗಲೇ 2 ಶಾಸಕರಾದರು. 2 ಶಾಸಕರ ಅವಧಿನೂ, ಒಂದು ಶಾಸಕರು ಮುಗಿದಾಯ್ತು ಅವಧಿ, ಇನ್ನೊಬ್ಬರು ಶಾಸಕರದ್ದು ಅವಧಿ ಮುಗಿಯೋ ಹಂತದಲ್ಲಿದೆ. ಆದರೂ ಈ ರೋಡಿಗೆ ಇಲ್ಲಿ ಬರೀ ಅತಿ ಹೆಚ್ಚು ಅಲ್ಪಸಂಖ್ಯಾತರೇ ವಾಸ ಇರೋದು, ಅದರಲ್ಲೂ ಹೆಚ್ಚು ಕೂಲಿ ಕಾರ್ಮಿಕರೇ ಇರೋದು. ಅವ್ರಿಗೆ ಸ್ವಂತ ವೆಹಿಕಲ್ಸ್ ಏನೇ ಇರೋದಿಲ್ಲ, ಒಂದು ಸಾರಿಗೆ ವ್ಯವಸ್ಥೆನೂ ಸರಿಯಾದ ರೀತಿ ಇಲ್ಲ, ರೋಡ್ ವ್ಯವಸ್ಥೆನೂ ಇಲ್ಲ. ಯಾರನ್ನಾದರೂ ಬಾಡಿಗೆ ಕೇಳಿದರೆ ಒಂದಕ್ಕೆ ಡಬ್ಬಲ್ ಕೊಟ್ಟು ಯಾವುದೇ ಒಂದು ಆಸ್ಪತ್ರೆಗೆ ಸೇರಿಸಬೇಕು ಅಂದರೂ ಬಾಡಿಗೆ ಕೊಟ್ಟು ಕರ್ಕೊಂಡು ಹೋಗಬೇಕು. ಇಲ್ಲಿ ಕೂಲಿ ಕಾರ್ಮಿಕರು ಹೆಚ್ಚು ಇರೋದ್ರಿಂದ ಇಲ್ಲಿ ಆಸ್ಪತ್ರೆನೂ 8 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಆಸ್ಪತ್ರೆಗೆ ಹೋಗಬೇಕಾಗಿದೆ. ಅದರಿಂದ ಈ ರೋಡು ಅತಿ ಶೀಘ್ರವಾಗಿ ಯಾವುದೋ ಕಂಪನಿಯ ಹಿತ ಕಾಪಾಡಲು ನೀಡುವ ಹಣಕ್ಕೆ ಮೇಲಾಧಿಕಾರಿಗಳು ನಡುತೋಪು ನಿರ್ಮಾಣ ಮಾಡಲಾಗಿದ್ದು, 100 ವರ್ಷದಿಂದ ಬೆಳೆದ ಮರಗಳನ್ನು ಸಂರಕ್ಷಿಸದಿದ್ದರೆ ಮುಂದೆ ದೊಡ್ಡ ಅಪಾಯ ಎದುರಿಸಬೇಕಾಗುತ್ತದೆ. ಇನ್ನು 45 ಮರದ ಸಾಮಿಲ್ ಮುಚ್ಚಲು ನ್ಯಾಯಾಲಯ ಆದೇಶಿಸಿದೆ ಎಂದು ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಎಚ್ಚರಿಸಿದ್ದಾರೆ.
ಹಾಸನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ, ಕಾಡು ನಮ್ಮ ಉಸಿರು, ನಮ್ಮ ಬದುಕು, ಮಾನವನ ವಿಕಾಸತೆಗೆ ಅದೆಷ್ಟೋ ನೆಲೆಯನ್ನ ನೀಡುತ್ತಾ ಬಂದಿದೆ. ಈಗ ಈ ಕಾಡನ್ನ ಸಂರಕ್ಷಣೆ ಮಾಡುವಲ್ಲಿ ಹೆಚ್ಚಿನ ಕೆಲಸ ಮಾಡಲು ಸರ್ಕಾರಗಳು ಅರಣ್ಯ ರಕ್ಷಣೆಗೆ ಬೇಕಾಗುವ ಕಾನೂನು ಕಾಯ್ದೆಗಳನ್ನ ಮಾಡಿ ಪ್ರತ್ಯೇಕ ವಿಶೇಷ ಕಾರ್ಯಪಡೆಯನ್ನ ನೇಮಕ ಮಾಡಿ ಈ ಕಾಡು ಅಭಿವೃದ್ಧಿಪಡಿಸಲು ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿಗಳನ್ನ ಕಾಡಿನ ಅಭಿವೃದ್ಧಿ ಹೆಸರಿನಲ್ಲಿ ವೆಚ್ಚ ಮಾಡುತ್ತಿದೆ. ಕಾಡು ದಿನೇ ದಿನೇ ನಾಶವಾಗುತ್ತಿದೆ. ಇದಕ್ಕೆ ಕಾರಣ ಇಲಾಖೆಯಲ್ಲಿನ ಆಡಳಿತ ದೋಷಗಳು ಕಾಣುತ್ತೇವೆ. ಉದಾಹರಣೆಯಾಗಿ, ಅಭಯಾರಣ್ಯದಲ್ಲಿ ಯಾವುದೋ ಕಂಪನಿ ಹಿತವನ್ನ ಕಾಪಾಡಲು ಯಾವುದೋ ಕಂಪನಿಯು ನೀಡುವ ಹಣಕ್ಕೆ ಇಲಾಖೆಯ ಮೇಲಾಧಿಕಾರಿಗಳು ನಾಡಿನ ತುಂಬೆಲ್ಲ ನೀಲಗಿರಿ, ಅಕೇಶಿಯಾ ನಡುತೋಪುಗಳನ್ನು ನಿರ್ಮಾಣ ಮಾಡಿರುವುದನ್ನು ನಾವು ಕಾಣುತ್ತೇವೆ. ಇದಲ್ಲದೆ ಹೂವು, ಕಾಯಿ ಯಾವುದೇ ಪ್ರಾಣಿಗಳಿಗೆ ಪ್ರಯೋಜನಕ್ಕಿಲ್ಲದ ಈ ಮರ ಮಳೆಯನ್ನ ಆಕರ್ಷಣೆ ಮಾಡೋದಿಲ್ಲ. ಕೇವಲ ಕಂಪನಿ ಉತ್ಪನ್ನಗಳ ಹೆಚ್ಚಿನ ಬೇಡಿಕೆ ಇದೆ ಎಂಬ ಕಾರಣಕ್ಕೆ ಇದನ್ನು ಬೆಳೆಸಲಾಗುತ್ತಿದೆ ಎಂದರು. ಕಾನೂನು ಬಾಹಿರ ಮರದ ಸಾಮಿಲ್ಗಳನ್ನು ಮುಚ್ಚುವಂತೆ ನಾನೇ ಖುದ್ದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರನ್ನ ಭೇಟಿಯಾಗಿ ಮನವಿ ಮಾಡಿದ್ದೆ. ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರು. ಆದರೆ ವರ್ಷ ಕಳೆದರೂ ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆ ರೈತ ಸಂಘದಿಂದ ಹೈಕೋರ್ಟ್ ಮೆಟ್ಟಿಲೇರಿದ ಪರಿಣಾಮ ಹಾಸನದಲ್ಲಿ ಅಕ್ರಮವಾಗಿ ನಡೆಯುತ್ತಿದ್ದ 45 ಮರದ ಸಾಮಿಲ್ಗಳನ್ನು ಮುಚ್ಚುವಂತೆ ನ್ಯಾಯಾಲಯ ಆದೇಶ ನೀಡಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಆನೆಕೆರೆ ರವಿ, ಜಿಲ್ಲಾಧ್ಯಕ್ಷ ಬಾಬು, ಸಂಚಾಲಕ ಮೊಹಮ್ಮದ್ ಸಾದಿಕ್, ಕಾರ್ಮಿಕ ಘಟಕದ ಅರುಣ್ ಕುಮಾರ್, ಕಲಬುರಗಿಯ ಈರಣ್ಣ ಹಾಗೂ ಇತರರು ಹಾಜರಿದ್ದರು. HCN ನ್ಯೂಸ್ ಹಾಸನ್. ಅರಣ್ಯ ದರೋಡೆ ಯಾರಿಂದ ಆಗ್ತಾ ಇದೆ, ಯಾರು ಪೂರಕ ಅನ್ನುವ ವಿಷಯವನ್ನ ತಮಗೆ ತಿಳಿಸ್ಲಿಕ್ಕೆ ನಾನು ಬಂದಿದ್ದೀನಿ. ಇಲ್ಲಿ ನಮ್ಮ ಕಾಡಿನ ಮಂತ್ರಿ ಸುಪ್ರೀಂ ಕೋರ್ಟಿನ ನಿಮಗೆಲ್ಲ ಕೊಟ್ಟಿದ್ದೀನಿ. ಅದು ಸುಪ್ರೀಂ ಕೋರ್ಟಿನ ಒಂದು ಅಭಿಪ್ರಾಯವನ್ನ ಎಷ್ಟು ದೊಡ್ಡ ಗುಣಗಾನ ಮಾಡ್ತಾರೆ. ಧರ್ಮೋ ರಕ್ಷಿತಿ ರಕ್ಷಿತ. ಕಾಡನ್ನು ರಕ್ಷಣೆ ಮಾಡಬೇಕಾದವ್ರೆ ಕಾಡು ದರೋಡೆ ನಡೀತಾ ಇದ್ರು. ಸುಮ್ಮನೆ ಇರ್ತಕ್ಕಂಥ ಉದ್ದೇಶ ಏನು? ಕಳೆದ 1 ವರ್ಷದ ಹಿಂದೆ ನಾನು ಹಾಸನಿಗೆ ಬಂದಾಗ ಕೆಲವರೆಲ್ಲ ಈ ವಿಷಯವನ್ನ ಪ್ರಸ್ತಾಪ ಮಾಡಿದಾಗ ನನಗೆ ಅರ್ಥ ಆಯಿತು, ಇದು ಬಹಳ ದೊಡ್ಡ ಅನ್ಯಾಯ ಅಂತ ಹೇಳಿ ಈಶ್ವರ್ ಖಂಡ್ರೆ ಅವ್ರನ್ನ ನಾನು ಖುದ್ದಾಗಿ ಭೇಟಿ ಮಾಡ್ತೀನಿ. ಅವ್ರನ್ನ ಮಾತಾಡಿಸಿ, ನೋಡಿಯಪ್ಪ, ಹಾಸಂದು ಒಂದು ಉದಾಹರಣೆಯಾಗಿ ನಿಮಗೆ ಕೊಡ್ತೇನೆ. ಇಷ್ಟು ಇಲ್ಲೀಗಲ್ ಆಗಿ ವುಡ್ ಇಂಡಸ್ಟ್ರೀಸ್ ರನ್ ಆಗ್ತಾ ಇದ್ದಾವೆ. ಅವಕ್ಕೆ ಪ್ರತಿ ದಿವಸ 1 ಲೋಡ್ ಮರ ಬೇಕು. ಇಡೀ ಕರ್ನಾಟಕ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗುತ್ತಿದೆ. ನಗರದ ಸಮೀಪದ ಸದಾಶಿವನಗರದ ಮನೆಯೊಂದರಲ್ಲಿ ಅಂದಾಜು 1 ಕೆಜಿಗೂ ಹೆಚ್ಚು ಚಿನ್ನಾಭರಣ ಮತ್ತು 15 ಲಕ್ಷಕ್ಕೂ ಅಧಿಕ ನಗದು ಕಳ್ಳತನವಾಗಿರುವ ಘಟನೆ ಶುಕ್ರವಾರ ತಡರಾತ್ರಿ ನಡೆದಿದೆ. ತೇಜೂರು ಚಿಕ್ಕಕೊಂಡುಗುಳ ಬಳಿ ಇರುವ ಸದಾಶಿವನಗರದಲ್ಲಿ ಖಾಸಗಿ ಉದ್ಯೋಗಿ ನವೀನ್ ಎಂಬುವರ ಮನೆಯಲ್ಲಿಯೇ ಕಳ್ಳತನ ನಡೆದಿರೋ ಘಟನೆ ಜನತೆಯಲ್ಲಿ ಬೆಚ್ಚಿ ಬೀಳಿಸಿದೆ. ಮಹಾಲಕ್ಷ್ಮಿ ಹಬ್ಬಕ್ಕೆಂದು ಬ್ಯಾಂಕ್ ಲಾಕರ್ನಿಂದ ತಂದಿದ್ದ 1 ಕೆಜಿಗೂ ಅಧಿಕ ಚಿನ್ನಾಭರಣ, ಬೆಳ್ಳಿ ಆಭರಣ ಮತ್ತು ನಗದು ಎಲ್ಲವನ್ನೂ ಕದಿಮರು ಕಳ್ಳತನ ಮಾಡಿದ್ದಾರೆ. ಗುರುವಾರ ರಾತ್ರಿ ಮನೆಗೆ ಬೀಗ ಹಾಕಿಕೊಂಡು ನವೀನ್ ಕುಟುಂಬದವರು ಹೊರಹೋಗಿದ್ದಾರೆ. ಶನಿವಾರ ಬೆಳಗ್ಗೆ 8 ಗಂಟೆಗೆ ಮನೆಗೆ ಬಂದು ನೋಡಿದಾಗ ಈ ಕೃತ್ಯ ಬೆಳಕಿಗೆ ಬಂದಿದೆ. ಮನೆ ಬಾಗಿಲು ಮುರಿದು ನಗದು, ಚಿನ್ನಾಭರಣವನ್ನೆಲ್ಲ ಚೋರರು ದೋಚಿದ್ದಾರೆ. ತಮ್ಮ ಪತ್ನಿಯ ತಾಯಿ ಮನೆಯಲ್ಲಿಯೇ ನೆಲೆಸಿದ ನವೀನ್ ದಂಪತಿಗಳು ವಾಸವಿದ್ದ ಮನೆಯ ಎದುರಿನಲ್ಲೇ ಹೊಸ ಮನೆ ನಿರ್ಮಾಣದ ಹಂತದಲ್ಲಿತ್ತು. ಹೊಸ ಮನೆ ನಿರ್ಮಾಣದ ಹಣವನ್ನ ಕೂಡ ಅತ್ತೆ ಮನೆಯಲ್ಲಿಯೇ ಇಟ್ಟಿದ್ರು. ಒಂದು ರಾತ್ರಿ ಮನೆಯಲ್ಲಿ ಇಲ್ಲದನ್ನ ಗಮನಿಸಿದ ಕಳ್ಳರು ಮೊದಲೇ ಹೊಂಚು ಹಾಕಿ ಗಮನಿಸಿ ಈ ಅಪರಾಧವನ್ನ ಮಾಡಿದ್ದಾರೆ. ಕಳ್ಳರು ಬಹಳ ನಾಜೂಕಾಗಿ ಕಳ್ಳತನ ಮಾಡಿದ್ದು ಒರಿಜಿನಲ್ ಚಿನ್ನ ಮಾತ್ರ ಕದ್ದು ನಕಲಿ ಆಭರಣಗಳನ್ನ ಮನೆಯೊಳಗೆ ಎಸೆದಿದ್ದಾರೆ. ಇವೆಲ್ಲವನ್ನು ಗಮನಿಸಿದ್ರೆ ಇವರು ಹಳೆ ಕಳ್ಳರಿರಬಹುದೆಂಬುದು ಸಂಶಯ ವ್ಯಕ್ತವಾಗಿದೆ. ವಿಷಯ ತಿಳಿದ ಪೊಲೀಸರು ಶ್ವಾನದಳ, ಬೆರಳಚ್ಚು ತಜ್ಞರೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಖದೀಮರ ಪತ್ತೆಗಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಪೊಲೀಸರ ವಿಶೇಷ ತಂಡ ರಚಿಸಿ ಕಳ್ಳರ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಇದೇ ವೇಳೆ ನವೀನ್ ಅವರು ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ. HCN ನ್ಯೂಸ್ ಹಾಸನ್.
ಹೋದಾಗ ಯಾವಾಗಲೂ ಆ ಥರದ್ದು ಇದಾಗಿರಲಿಲ್ಲ. ನಾವು ಹೆಚ್ಚು ಕಡಿಮೆ ಒಂದು 20 ಇದ್ದೀವಿ, 5 ವರ್ಷದಿಂದ ಇಲ್ಲೇ ಇದ್ದೀವಿ. ನಮಗೆ ಅಂತೂ ಕಳ್ತನ ಅಂತೂ ಯಾವತ್ತೂ ಆಗಿರಲಿಲ್ಲ. ನಾವೆಲ್ಲ ಆ ಕಡೆ ಒಂದು 2 ಮನೇಲಿ ಆಗಿತ್ತು. ಹಿಂಗಡ ಮನೆ ಹಿಂಗಡ ಲೈನಲ್ಲಿ ಬಸವೇಶ್ವರ ಮನೆ ಒಂದು 400 ಗ್ರಾಮ ಇತ್ತು. ನೀವೇನು ಗೋಲ್ಡ್ ಲಾಕರ್ಲಿ ಇಟ್ಟಿದ್ರ ಈಗ ಹಬ್ಬಕ್ಕೆ ತಗೊಂಡಿರಂಗೆ ಸರ್? ಹಬ್ಬಕ್ಕೆ ಅಂತ ತಂದಿದ್ವಿ ಇಲ್ಲಿಗೆ. ಹಬ್ಬಕ್ಕೆ ತಂದವ್ರು ಮತ್ತೆ ತಗೊಂಡು ಹೋಗಿರಲಿಲ್ಲ ಬ್ಯಾಂಕಿಗೆ. ನಮ್ಮ ಅತ್ತೆಯವರು ಅವರು ತಂದಿಲ್ಲೇ ಇಟ್ಟಿದ್ರು. ಅವ್ರದ್ದು ಅತ್ತೆಯವ್ರದ್ದು ಸ್ವಲ್ಪ ಕ್ಯಾಶ್ ಎಲ್ಲ ಇಲ್ಲೇ ಇಟ್ಟಿದ್ರು. ಬಂದಾಗ ಅವ್ರ ಗಣೇಶ ಆಯ್ತಲ್ಲ, ಅದು ಮುಗಿಸ್ಕೊಂಡು ಹೋಗೋಣ ಹಬ್ಬ ಎಲ್ಲ ಮುಗಿಸ್ಕೊಂಡು ಹೋಗೋದು ಅಂತ ಹೇಳಿ. ಆಮೇಲೆ ನಮ್ಮ ಸಂಪ್ರದಾಯ ಇದೆಯಲ್ಲ. ಬೇಲೂರು ತಹಸೀಲ್ದಾರ್ ಜೊತೆಯಲ್ಲಿ ಸ್ಥಳೀಯ ಶಾಸಕರು ಗಿಡಗಳನ್ನು ಕಡಿದಿರೋ ವಿಷಯದಲ್ಲಿ ಕೈಜೋಡಿಸಿರುವ ಅನುಮಾನ ಮೂಡುತ್ತಿದೆ ಎಂದು ಸಾಲುಮರದ ತಿಮ್ಮಕ್ಕನವರ ದತ್ತುಪುತ್ರ ಬಳ್ಳೂರು ಉಮೇಶ್ ಆರೋಪಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 2008ರಲ್ಲಿ ಸಾಲುಮರದ ತಿಮ್ಮಕ್ಕನವರು ಹಾಗೂ ನಾನು ಸೇರಿ ಬೇಲೂರು ತಾಲೂಕು ಕಚೇರಿ ಹಿಂಭಾಗದಲ್ಲಿ ಅಂದಿನ ತಹಸೀಲ್ದಾರ್ ಅವರ ಅನುಮತಿ ಪಡೆದು ಸುಮಾರು 800 ಗಿಡಗಳನ್ನು ಹಾಕಲಾಗಿತ್ತು. ಉಳಿದ ಗಿಡಗಳು ಪರಿಸರಕ್ಕೆ ಪೂರಕವಾಗಿತ್ತು. ಆದರೆ ಇತ್ತೀಚೆಗೆ ಬೇಲೂರಿಗೆ ಆಗಮಿಸಿದ ತಹಸೀಲ್ದಾರ್ ಅವರು ಗಿಡ ಮರಗಳನ್ನು ನೋಡದೆ, ಅದರ ಬಗ್ಗೆ ಮಾಹಿತಿ ಪಡೆಯದೆ ಏಕಾಏಕಿ ಗಿಡ ಮರಗಳನ್ನು ನಾಶ ಮಾಡಿದ ಬಗ್ಗೆ ನಾನು ಕೇಳಲು ಹೋದ ಸಂದರ್ಭ ಅವರು ಉಡಾಫೆಯಿಂದ ಉತ್ತರ ನೀಡಿದ್ದಾರೆ. ಶಾಸಕರು ಕೂಡ ಇಷ್ಟೆಲ್ಲ ಘಟನೆಗಳು ನಡೆದಿದ್ದು ಸಾಲುಮರದ ತಿಮ್ಮಕ್ಕನವರು ನೆಟ್ಟಂತಹ ಗಿಡಗಳನ್ನು ಕಿತ್ತಿರೋದಕ್ಕೆ ಒಂದೇ ಒಂದು ಪ್ರಶ್ನೆಯನ್ನ ತಹಸೀಲ್ದಾರ್ ಅವರಿಗೆ ಮಾಡಿಲ್ಲ. ಇದನ್ನೆಲ್ಲ ಗಮನಿಸಿದ್ರೆ ಅವರು ಕೂಡ ಇವರೊಂದಿಗೆ ಕೈಜೋಡಿಸಿದ್ದಾರೆ ಎಂದು ಅನುಮಾನ ವ್ಯಕ್ತವಾಗುತ್ತಿದೆ ಎಂದು ಆರೋಪಿಸಿದರು. ಈ ಬಗ್ಗೆ ಈಗಾಗಲೇ ಗೃಹ ಸಚಿವರು ಸಂಬಂಧಪಟ್ಟ ಮಂತ್ರಿಗಳಿಗೆ ಸಾಲುಮರದ ತಿಮ್ಮಕ್ಕನವರು ದೂರು ನೀಡಿದ್ದಾರೆ. ಅವರು ಕೂಡ ನಮ್ಮ ದೂರಿಗೆ ಸ್ಪಂದನೆ ನೀಡಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಸಾಲುಮರದ ತಿಮ್ಮಕ್ಕನವರು ನೆಟ್ಟಂತಹ ಗಿಡಗಳನ್ನು ತೆರವುಗೊಳಿಸಿದ್ದಾರೆ ಎಂದು ನಾವುಗಳು ಬೇಲೂರು ತಹಸೀಲ್ದಾರ್ ಅವರ ಮೇಲೆ ಆರೋಪಿಸಿದ್ದು ಸತ್ಯ. ಆದರೆ ತಹಸೀಲ್ದಾರ್ ಕಚೇರಿ ಮುಂಭಾಗ ಕೆಡಿಪಿ ಸದಸ್ಯ ಚೇತನ್ ಹಾಗೂ ಮುಖಂಡ ಶ್ಯಾಮ್ ಇನ್ನುಳಿದವರು ನನ್ನ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿರುವುದು ತೀವ್ರವಾಗಿ ಖಂಡಿಸುತ್ತೇನೆ. ಎಲ್ಲಾ ವಿಡಿಯೋಗಳು ನಮ್ಮ ಬಳಿಯಿದ್ದು ಈ ಬಗ್ಗೆ ನಾನು ಘನ ನ್ಯಾಯಾಲಯದಲ್ಲಿ ಮಾನನಷ್ಟ ಮೊಕದ್ದಮೆ ಹಾಕಲಾಗುತ್ತದೆ ಎಂದರು. ತಾಲೂಕು ಕಚೇರಿ ಹಿಂಭಾಗದಲ್ಲಿ ಸಾಲುಮರದ ತಿಮ್ಮಕ್ಕನವರು ನೆಟ್ಟ ಗಿಡಗಳೇ ಇರಲಿಲ್ಲ, ಕೇವಲ ಪೊದೆಗಳಿವೆ ಎಂದು ಅವಮಾನ ಮಾಡಿದ್ದಾರೆ. ಅಲ್ಲದೆ ನಾನು ಸಚಿವ ಸಂಪುಟದಿಂದ ಸಾಲುಮರದ ತಿಮ್ಮಕ್ಕನವರಿಗೆ ನೀಡಿದ ವಾಹನವನ್ನ ದುರ್ಬಳಕೆ ಮಾಡಿಕೊಂಡಿರುವೆ ಎಂಬುದು ಕೂಡ ಅವರು ತಿಳಿಸಿದ್ದಾರೆ. ಈ ಬಗ್ಗೆ ಅಂತಹ ದಾಖಲೆಗಳಿದ್ರೆ ಸರ್ಕಾರಕ್ಕೆ ನೀಡಲಿ ಎಂದು ಸವಾಲು ಹಾಕಿದರು. ಪತ್ರಿಕಾಗೋಷ್ಠಿಯಲ್ಲಿ ಬೇಲೂರು ಪುರಸಭೆ ಮಾಜಿ ಅಧ್ಯಕ್ಷೆ ಹಾಗೂ ಹಾಲಿ ಸದಸ್ಯೆ ತೀರ್ಥಕುಮಾರಿ ವೆಂಕಟೇಶ್ ಮತ್ತು ನರಸಿಂಹಸ್ವಾಮಿ ಹಾಜರಿದ್ದರು. HCN ನ್ಯೂಸ್ ಬೇಲೂರು. ನಾವು ಶಾಸಕರಿಗೆ ಕರೆ ಮಾಡಿ ಹೇಳಿದ್ದೀವಿ. ಸಾಲುಮರದ ತಿಮ್ಮಕ್ಕವರು ಖುದ್ದಾಗಿ ಪತ್ರ ಬರೆದು ಕಳಿಸಿದ್ದಾರೆ. ಈ ತರ ನನ್ನ ಮರ ಕಡಿದಿದ್ದಾರೆ, ನೀವು ಸಮಾಜದ ಬಗ್ಗೆ ಬಹಳ ಕಾಳಜಿ ಇರೋರು, ಇದ್ರ ಬಗ್ಗೆ ಬೇಗ ಗಮನ ಹರಿಸಿ ಅಂತೇಳಿ. ಕನಿಷ್ಠ ಅವ್ರು ಏನಾಯ್ತು ಅಂತ ಅದಕ್ಕೆ ರಿಪ್ಲೈ ಕೂಡ ಕೊಟ್ಟಿಲ್ಲ ಪತ್ರಕ್ಕೆ, ಮತ್ತೆ ಒಂದು ಹೇಳಿಕೆ ಕೂಡ ಕೊಟ್ಟಿಲ್ಲ. ಹಾಗಾಗಿ ನಾವು ನಾನು ಭ್ರಷ್ಟಾಚಾರದ ವಿರುದ್ಧ ನಾನು ಅನ್ಯಾಯವನ್ನು ಖಂಡಿಸ್ತೀನಿ, ಯಾವುದನ್ನು ನಿಲ್ಲಿಸೋದಿಲ್ಲ, ನಾನು ಸಹಿಸೋದಿಲ್ಲ ಅನ್ನುವಂಥ ವ್ಯಕ್ತಿ ಸಾಲುಮರದ ತಿಮ್ಮಕ್ಕವರು ಮಾಡಿದಂತಹ ಕೆಲಸ ಹಾಳಾದಾಗ ಅವ್ರೊಂದು ಪ್ರಶ್ನೆ ಮಾಡ್ಬೋದಿತ್ತು, ಅಥವಾ ಅದ್ರ ಬಗ್ಗೆ ಒಂದು ತನಿಖೆ ಮಾಡ್ಬೋದಿತ್ತು. ಯಾವುದು ಕೂಡ ಮಾಡಿ. ಶ್ರೀ ಹಾಸನಾಂಬ ಜಾತ್ರಾ ಹಿತರಕ್ಷಣಾ ಸಮಿತಿ ಹೆಸರಿನಲ್ಲಿ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಸುದ್ದಿಗೋಷ್ಠಿ ನಡೆಸುವ ಸ್ಥಳವನ್ನು ಬದಲಾವಣೆ ಮಾಡುವಂತೆ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿರುವ ಸಮಿತಿ ಅಧ್ಯಕ್ಷ ಡಾ ಎನ್ ರಮೇಶ್ ಕೂಡಲೇ ಮನವಿಯನ್ನು ಹಿಂಪಡೆಯಬೇಕು ಹಾಗೂ ಕ್ಷಮೆಯಾಚಿಸಬೇಕೆಂದು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್ ಆಗ್ರಹಿಸಿದ್ದಾರೆ. ಹಾಸನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿದ ಅವರು, ಹಾಸನಾಂಬ ದೇವಾಲಯದ ಆವರಣದಲ್ಲಿರುವ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಎದುರು ಪತ್ರಿಕಾಗೋಷ್ಠಿ ನಡೆಸಲು ಅವಕಾಶ ನೀಡಬಾರದೆಂದು ರಮೇಶ್ ಅವರು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿರುವುದನ್ನು ಪತ್ರಕರ್ತರ ಸಂಘ ಬಲವಾಗಿ ಖಂಡಿಸುತ್ತದೆ. ವೈದ್ಯರಾಗಿ ರಮೇಶ್ ಅವರ ಸೇವೆ ಸರಿ, ಆದರೆ ದೇವಸ್ಥಾನದ ದೇವರ ರಾಯಭಾರಿಯಾಗಿ ವರ್ತಿಸುತ್ತಿರುವುದನ್ನು ಬಲವಾಗಿ ಖಂಡಿಸುತ್ತೇವೆ. ಆದರೆ ದೇವಾಲಯ ರಕ್ಷಣೆಗೆ ಅವರ ಆಸಕ್ತಿಯನ್ನು ಒಪ್ಪುತ್ತೇವೆ. ಪತ್ರಕರ್ತರ ಸೇವೆಯನ್ನ ಪರಿಗಣಿಸದೆ ಹಾಸನಾಂಬ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ನಮ್ಮನ್ನ ಹತ್ತಿಕ್ಕುವ ಕೆಲಸ ಮಾಡುತ್ತಿರುವುದು ಸರಿಯಲ್ಲ ಎಂದರು. ಹಾಸನಾಂಬ ದೇವಾಲಯ ಯಾರ ಸ್ವತ್ತು ಅಲ್ಲ, ಜನರ ಆಸ್ತಿಯಾಗಿದ್ದು ಇಲ್ಲಿ ನಾವು ಕಾರ್ಯನಿರ್ವಹಿಸದಂತೆ ತಡೆಯಲು ಮನವಿ ನೀಡುವ ಇಂತಹವರನ್ನ ಜಿಲ್ಲಾಡಳಿತ ಪ್ರೋತ್ಸಾಹಿಸಬಾರದು. ಹಾಸನಾಂಬ ದೇವಾಲಯ ಮತ್ತು ಇಲ್ಲಿನ ವ್ಯವಸ್ಥೆ ಸುಧಾರಿಸಲು ಪತ್ರಕರ್ತರ ಪಾತ್ರ ಹೆಚ್ಚಿದೆ ಎಂಬುದನ್ನು ಜಿಲ್ಲಾಡಳಿತ ಮರೆಯಬಾರದೆಂದು ಹೇಳಿದರು. ಇದೇ ವೇಳೆ ಹಿರಿಯ ಪತ್ರಕರ್ತ ನಾಗರಾಜ್ ಹೆತ್ತೂರ್ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಪತ್ರಕರ್ತರಿಗೆ ಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ಏನು ಪತ್ರಿಕಾಗೋಷ್ಠಿ ನಡೀತಾ ಇದ್ದಂತ ಒಂದು ವ್ಯವಸ್ಥೆಯನ್ನ ಇನ್ನು ಮುಂದೆ ನಿಲ್ಲಿಸಬೇಕು ಅಂತ ಹೇಳಿ ಹಾಸನದ ಒಬ್ಬ ವೈದ್ಯರು ಮತ್ತು ಅವರ ತಂಡ ದುರುದ್ದೇಶ ಪೂರ್ವಕವಾಗಿ ಜಿಲ್ಲಾಡಳಿತಕ್ಕೆ ಮತ್ತು ಸಂಸದರಿಗೆ ಒಂದು ಮನವಿ ಕೊಟ್ಟಿರೋದನ್ನ ಜಿಲ್ಲಾ ಕಾರ್ಯನಿರತ ಪತ್ರ ಸಂಘ ತೀವ್ರವಾಗಿ ಖಂಡಿಸುತ್ತೆ. ಕೆಲವು ಇತ್ತೀಚಿನ ದಿನಗಳಲ್ಲಿ ಡಾಕ್ಟರ್ ರಮೇಶ್ ಅವರು ಮೊದಲು ತುಂಬಾ ಒಳ್ಳೆ ವೈದ್ಯರು ಅಂತ ನಮ್ಗೆಲ್ಲರಿಗೂ ಒಂದು ಗೌರವ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅವ್ರು ಯಾಕೋ ಕೆಲವು ದೇವಸ್ಥಾನಗಳನ್ನ ತಮ್ಮ ಈ ದೇವಸ್ಥಾನದ ಅದಕ್ಕೆ ಅಂಬಾಸಿಡರ್ ಅಂತ ನಾವು ಕರಿಬೇಕಾ ಆ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ. ಅವರು ವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದದಕ್ಕೆ ಬಹಳ ಸಂತೋಷ ಇತ್ತು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್.
ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಸರ್ಕಾರಿ ಮತ್ತು ಮಾಂಟೆಸರಿ ಶಿಕ್ಷಣದ ರಾಕ್ವೆಲ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಶ್ರೀಕೃಷ್ಣ ಹಾಗೂ ರಾಧೆಯ ವೇಷಭೂಷಣ ತೊಟ್ಟು ಹಬ್ಬದ ಸಡಗರಕ್ಕೆ ಹೊಸ ಚೈತನ್ಯ ತುಂಬಿದ್ರು. ಬಾಲಕ ಬಾಲಕಿಯರು ಬಣ್ಣ ಬಣ್ಣದ ವೇಷಗಳಲ್ಲಿ ಕಂಗೊಳಿಸಿ ನಂದಗೋಕುಲ ಸಂಭ್ರಮವನ್ನ ನೆನಪಿಸಿದ್ರು. ಕೆಲವರು ಕೃಷ್ಣನ ಮುದ್ದು ಬಾಲ್ಯದ ಹತ್ತಿರದ ಘಟನೆಗಳನ್ನ ನಾಟಕ ರೂಪದಲ್ಲಿ ಪ್ರದರ್ಶಿಸಿ ಪ್ರೇಕ್ಷಕರ ಮನಸೆಳೆದರು. ಪೋಷಕರು ಮಕ್ಕಳನ್ನ ಉತ್ತೇಜಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಪ್ರಾಂಶುಪಾಲರು ಹಾಗೂ ಶಿಕ್ಷಕರು ಮಕ್ಕಳನ್ನ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸಿದ್ದಪಡಿಸುವಲ್ಲಿ ಶ್ರಮ ವಹಿಸಿದ್ರು. ಶಿಕ್ಷಕಿ ಅಕ್ಷತಾ ಮಾತನಾಡಿ, ನಮ್ಮ ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು 6ನೇ ವರ್ಷ ಆಚರಿಸುತ್ತಿರುವುದಾಗಿ ತಿಳಿಸಿ, ಮಕ್ಕಳಲ್ಲಿ ಭಕ್ತಿ ಭಾವ ಬೆಳೆಸಿ ಹಿರಿಯರ ಮೇಲಿನ ಶ್ರದ್ಧೆ ಮತ್ತು ಸಂಸ್ಕೃತಿಯ ಅರಿವು ಮೂಡಿಸೋದೇ ಇಂತಹ ಕಾರ್ಯಕ್ರಮಗಳ ಮುಖ್ಯ ಉದ್ದೇಶ. ಎಲ್ಲರೂ ಕೃಷ್ಣ ರಾಧೆ ವೇಷ ತೊಟ್ಟು ಸಂತಸದಿಂದ ಪಾಲ್ಗೊಂಡಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಪೋಷಕರು ಹಾಗೂ ಹಲವಾರು ಗಣ್ಯರು ಹಾಜರಿದ್ದು ಮಕ್ಕಳ ಕಲಾತ್ಮಕ ಪ್ರದರ್ಶನವನ್ನ ಮೆಚ್ಚಿದ್ರು. ಈ ವೇಳೆ ಶಾಲಾ ಶಿಕ್ಷಕ ವೃಂದದವರು ಮತ್ತು ಇತರರು ಹಾಜರಿದ್ದರು. HCN ನ್ಯೂಸ್ ಹಾಸನ್. ನನ್ನ ಹೆಸರು ಅಕ್ಷತಾ ಅಂತ. ನಾನು ರಾಕ್ವೆಲ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ನಾವು ಈ ಸ್ಕೂಲಲ್ಲಿ 6 ವರ್ಷದಿಂದ ಕೃಷ್ಣ ಜನ್ಮಾಷ್ಟಮಿನ ಆಚರಿಸ್ತಾ ಇದ್ದೀವಿ. ಮಕ್ಕಳಿಗೆಲ್ಲ ಕೃಷ್ಣ ಹಾಗೂ ರಾಧೆ ಡ್ರೆಸ್ಸಲ್ಲಿ ಬರ್ಲಿಕ್ಕೆ ಹೇಳ್ತಿದ್ದೀವಿ. ಹಾಗೆ ಅವರಿಗೆ ಅದರಲ್ಲಿ ಡ್ಯಾನ್ಸ್ ಮಾಡಿಸೋದು, ಆಟ ಆಡಿಸೋದು, ಅದರ ಇಂಪಾರ್ಟೆನ್ಸ್ ಏನು, ಅದನ್ನೇ ಹೇಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ನಾವು ಅವರಿಗೆ ಸಂತೋಷದಿಂದ ಹೇಳ್ಕೊಡ್ತೀವಿ. ಹಾಗೆ ಅವರು ಅದನ್ನು ಸಂತೋಷದಿಂದ ಕಲಿತಾರೆ. ಪೇರೆಂಟ್ಸ್ ಕೂಡ ಮಕ್ಕಳನ್ನ ತುಂಬಾ ಚೆನ್ನಾಗಿ ರೆಡಿ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಆ್ಯಕ್ಚುಲಿ ನೀವೇ ನೋಡ್ಬೋದು ಹೇಗೆ ಕಾಣ್ತಿದ್ದಾರೆ ಅಂತ ನಮ್ಮ ಮಕ್ಕಳು. ಆ್ಯಂಡ್ ದೆನ್ ಇದು ನಮ್ಮದು ರಾಕ್ವೆಲ್ ಇಂಟರ್ನ್ಯಾಷನಲ್ ಸ್ಕೂಲಿಂದು ಇದು 6th ಇಯರ್ ಸೆಲೆಬ್ರೇಷನ್ ಕೃಷ್ಣ ಜನ್ಮಾಷ್ಟಮಿ ಮಾಡ್ತಾ ಇದ್ದೀವಿ. ವಿ ಆರ್ ವೆರಿ ಹ್ಯಾಪಿ ಟು ಕೃಷ್ಣ ಇದನ್ನು ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ನಮಗೆ. ಕೋಟಿ ಜನರ ಭಕ್ತಿಯ ಕೇಂದ್ರದ ವಿರುದ್ಧ ಷಡ್ಯಂತ್ರ ನಡೆಸಲಾಗಿದೆ. ಅಪಪ್ರಚಾರ ಮಾಡಿದವರ ವಿರುದ್ಧ ಕ್ರಮವಾಗಬೇಕು. ಈ ನಿಟ್ಟಿನಲ್ಲಿ ಧರ್ಮ ಉಳಿಸಲು ಕಾಂಗ್ರೆಸ್ ಪಕ್ಷ ಬದ್ಧವಾಗಿದೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಧರ್ಮಯಾತ್ರೆಯನ್ನ ಮಾಜಿ MLC MA ಗೋಪಾಲಸ್ವಾಮಿ ನೇತೃತ್ವದಲ್ಲಿ 100 ಕಾರಿನಲ್ಲಿ ಪ್ರಯಾಣ ಬೆಳೆಸಿದರು. ಮಾಜಿ MLC MA ಗೋಪಾಲಸ್ವಾಮಿ ನೇತೃತ್ವದಲ್ಲಿ ಧರ್ಮಯಾತ್ರೆಯು ಚನ್ನರಾಯಪಟ್ಟಣದಿಂದ ಧರ್ಮಸ್ಥಳಕ್ಕೆ ತೆರಳುವಾಗ ಜಿಲ್ಲಾ ಸಂಸದ ಶ್ರೇಯಸ್ ಪಟೇಲ್ ಶುಭ ಕೋರಿದ್ರು. ನಂತರ ಸಂಸದರು ಮಾತನಾಡಿ, ಈ ಯಾತ್ರೆ ಹೊರಟಿದೆ, ಧರ್ಮ ಉಳಿಯಬೇಕು, ಧರ್ಮ ಉಳಿದರೆ ದೇಶ ಉಳಿಯುತ್ತದೆ, ಧರ್ಮ ಉಳಿಸಲು ಕಾಂಗ್ರೆಸ್ ಪಕ್ಷ ಬದ್ಧವಾಗಿದೆ. ಹಾಗಾಗಿ ಗೋಪಾಲಸ್ವಾಮಿ ಅವರ ನೇತೃತ್ವದಲ್ಲಿ ಧರ್ಮಸ್ಥಳಕ್ಕೆ ತೆರಳುತ್ತಿರುವುದು ಉತ್ತಮವಾದ ಕೆಲಸ. ಇದೇ ರೀತಿ ರಾಜ್ಯದ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಕಾಂಗ್ರೆಸ್ ಮುಖಂಡರು ಧರ್ಮಯಾತ್ರೆ ಹಮ್ಮಿಕೊಳ್ಳುವ ಮೂಲಕ ಧರ್ಮಸ್ಥಳಕ್ಕೆ ಮತ್ತು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರಿಗೆ ಶಕ್ತಿ ತುಂಬುವ ಕೆಲಸ ಮಾಡಲಿ ಎಂದರು. ವಿಧಾನ ಪರಿಷತ್ ಮಾಜಿ ಸದಸ್ಯ MA ಗೋಪಾಲಸ್ವಾಮಿ ಅವರು ಹಾಸನ ನಗರದ ಸಮೀಪ ಬೋವನಹಳ್ಳಿಯಲ್ಲಿ ತಿಂಡಿ ಮಾಡಿದ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿ, ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ವಿಚಾರವಾಗಿ ನಾವುಗಳು ಧರ್ಮಸ್ಥಳಕ್ಕೆ ಧರ್ಮಯಾತ್ರೆ ಮಾಡಲಾಗುತ್ತಿದೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ನಡೆಸಲಾಗಿದೆ. ಧರ್ಮಸ್ಥಳ ನಮ್ಮೆಲ್ಲರ ಭಕ್ತಿಯ ಕೇಂದ್ರ. ಕೋಟಿ ಜನರ ಭಕ್ತಿಯ ಕೇಂದ್ರದ ವಿರುದ್ಧ ಷಡ್ಯಂತ್ರ ನಡೆಸಲಾಗಿದೆ. ಅಪಪ್ರಚಾರ ಮಾಡಿದವರ ವಿರುದ್ಧ ಕ್ರಮವಾಗಬೇಕೆಂದು ಗೋಪಾಲಸ್ವಾಮಿ ಆಗ್ರಹಿಸಿದರು. ನಮ್ಮ DCM ಅವರೇ ಷಡ್ಯಂತ್ರ ಆಗಿರೋ ಬಗ್ಗೆ ಹೇಳಿದ್ದಾರೆ. ಆದರೆ ಬಿಜೆಪಿ ಇದರಲ್ಲಿ ರಾಜಕೀಯ ಮಾಡಲು ಹೊರಟಿದೆ. ನಾವು ಪಕ್ಷದ ಕಾರ್ಯಕರ್ತರಾಗಿ ಹೋಗ್ತಿಲ್ಲ, ಭಕ್ತರಾಗಿ ಧರ್ಮಸ್ಥಳಕ್ಕೆ ಹೊರಟಿದ್ದೇವೆ. ವೀರೇಂದ್ರ ಹೆಗ್ಡೆ ಅವರ ಕಾರ್ಯ ಏನೆಂದು ಜನರಿಗೆ ತಿಳಿದಿದ್ದು ಅವರ ಜೊತೆಗೆ ನಾವಿದ್ದೇವೆ ಎಂದು ಹೇಳಲು ಈ ಪ್ರಯಾಣ ಮಾಡಲಾಗುತ್ತಿದೆ ಎಂದರು. ಅಪಪ್ರಚಾರ ಮಾಡೋ ಮೊದಲು ತನಿಖೆ ನಡೆಸಲಿ. ಇದು ತನಿಖೆ ಆಗಬೇಕೆಂದು ವೀರೇಂದ್ರ ಹೆಗ್ಡೆ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಯಾರೇ ತಪ್ಪು ಮಾಡಿದ್ರೂ ಅದು ತಪ್ಪೇ. ಬಿಜೆಪಿ ರಾಜಕೀಯ ಮಾಡುತ್ತಿರೋದು ತಪ್ಪು. ಇದರಲ್ಲಿ ರಾಜಕೀಯ ಬೆರೆಸೋದು ಬೇಡ. ಮೇಲಾಧಿಕಾರಿಗಳು ತನಿಖೆ ಮಾಡಿ ಸತ್ಯಾಸತ್ಯತೆ ಹೊರಬರಲಿ ಎಂದು ಒತ್ತಾಯಿಸಿದ್ರು. ನಾನೊಬ್ಬ ಮಂಜುನಾಥನ ಭಕ್ತನಾಗಿ ಈ ಧರ್ಮಯಾತ್ರೆ ಮಾಡ್ತಿದ್ದೇನೆ. ಎಲ್ಲೂ ಕೂಡ ರಾಜಕೀಯ ಬೆರೆಸಬಾರದೆಂಬುದು ನನ್ನ ವೈಯಕ್ತಿಕ ಅಭಿಪ್ರಾಯ ಎಂದರು. HCN ನ್ಯೂಸ್ ಹಾಸನ್. ಈ ಧರ್ಮ ಅಧರ್ಮ ಅನ್ನೋದ್ರ ಬಗ್ಗೆ ತಾವೆಲ್ಲ ಮಾಧ್ಯಮದಲ್ಲಿ ವಿಧಾನಸೌಧದಲ್ಲಿ ಸೆಷನ್ ನಡೆಯುವುದು ನೋಡಿದ್ದೀರ. ಇದೆಲ್ಲ ನೋಡ್ತಾ ಇದ್ರೆ ಎಲ್ಲ ಕೂಡ ನಾವೆಲ್ಲ ಧಾರ್ಮಿಕವಾಗಿ ದೈವಿಕವಾಗಿ ನಾವೆಲ್ಲ ಜೀವನ ಮಾಡಿ ಬದುಕುವಂಥವ್ರು. ಈ ನಮ್ಮ ಜಿಲ್ಲೆನೂ ಕೂಡ ಗೊಮ್ಮಟೇಶ್ವರ ಇರ್ಬೋದು, ನಮ್ಮ ಬೇಲೂರು ಇರ್ಬೋದು, ನಾವೆಲ್ಲರೂ ಸೈದ್ಧಾಂತಿಕವಾಗಿ ಧಾರ್ಮಿಕವಾಗಿ ಹಿಂದೂ ದೇಶ, ಹಿಂದೂ ರಾಷ್ಟ್ರ, ಜಾತ್ಯತೀತವಾಗಿ ನಾವೆಲ್ಲ ಕೂಡ ಬದುಕ್ತಾ ಇದ್ದೀವಿ ಎಲ್ಲ ಕೂಡ ನಿಂದೆ. ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಧರ್ಮಸ್ಥಳದ ಮಂಜಸ್ವಾಮಿಯ ನಂಬ್ಕೊಂಡು ನಾವೆಲ್ಲರೂ ಕೂಡ ಎಂಥ ಒಂದು ಸಣ್ಣ ಮಗುಗಾಗಿ ನಾವು ಮಂಡ್ಯ ಕೊಡ್ಸೋದ್ರಿಂದ ಪೂಜೆ ಮಾಡೋದು ನಾವು ಚಿಕ್ಕ ಮಕ್ಕಳಿಂದ ಬೆಳೆದಿರ್ತಕ್ಕಂಥದ್ದು ಧಾರ್ಮಿಕವಾಗಿ. ಇಂಥ ಒಂದು ಸಂದರ್ಭದಲ್ಲಿ ಆ ಒಂದು ದೇವಸ್ಥಾನ ಕೆಟ್ಟ ಹೆಸರು 10-15 ವರ್ಷದಿಂದ ಸೌಜನ್ಯ ಕೇಸನ್ನ ಕೂಡ ನೋಡ್ತಾ ಇದ್ದೀರಾ. ಎಲ್ಲ ನಮ್ಮ ನಡಿಗೆ ಧರ್ಮದ ಜಾಗೃತಿ ಕಡೆಗೆ ಜಾಥಾವನ್ನ ರಾಜ್ಯಾದ್ಯಂತ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ತಾಲೂಕು ಮಂಡಲದ ಅಧ್ಯಕ್ಷ ಸಂಜಯ್ ಕೌರಿ ತಿಳಿಸಿದರು. ಬೇಲೂರಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುವ ಮೂಲಕ ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ಕೆಲಸವನ್ನ ಒಂದು ವರ್ಗ ಮಾಡುತ್ತಿದೆ. ಅವರ ಮೇಲೆ ಕೂಡಲೇ ಸರ್ಕಾರ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಧರ್ಮದ ಉಳಿವಿಗಾಗಿ ಜಾಗೃತಿ ಜಾಥಾವನ್ನ ಇದೇ ಸೋಮವಾರ 25ರಂದು ಶ್ರೀ ಚೆನ್ನಕೇಶವ ಸ್ವಾಮಿ ದೇಗುಲದ ಮುಂಭಾಗದಿಂದ ಬಸವೇಶ್ವರ ವೃತ್ತದವರೆಗೂ ಶಾಸಕ HK ಸುರೇಶ್ ಹಾಗೂ ಧರ್ಮಸ್ಥಳ ಸ್ವಸಹಾಯ ಸಂಘ ಮತ್ತು ಧರ್ಮಸ್ಥಳ ಭಕ್ತಾದಿಗಳ ನೇತೃತ್ವದಲ್ಲಿ ಬೃಹತ್ ನಡಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ.
ಈಗಾಗಲೇ ಒಂದು ವರ್ಗದವರು ನಮ್ಮ ಸಂಸ್ಕೃತಿಯ ಸನಾತನ ಧರ್ಮ ಮತ್ತು ಹಿಂದೂ ದೇವಾಲಯವನ್ನೇ ಗುರಿಯಾಗಿಟ್ಟುಕೊಂಡು ಅಪಪ್ರಚಾರ ಮಾಡುವ ಮೂಲಕ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವ ಕೆಲಸ ಮಾಡುತ್ತಿದ್ದಾರೆ. ಅಲ್ಲದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪಾವಿತ್ರ್ಯತೆ ಬಗ್ಗೆ ಇಡೀ ದೇಶಕ್ಕೆ ಮಾದರಿಯಾಗಿದ್ದು ಅಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಿಲ್ಲ. ಆದರೂ ಸಹ ಕೆಲ ಯೂಟ್ಯೂಬರ್ಗಳು ಸುಳ್ಳು ಮಾಹಿತಿ ನೀಡುವ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸಂದೇಶ ನೀಡುವ ಮೂಲಕ ಅಪಪ್ರಚಾರ ಮಾಡುತ್ತಿರುವುದು ಖಂಡನೀಯ. ರಾಜ್ಯದ 224 ಕ್ಷೇತ್ರಗಳಲ್ಲೂ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತರಿದ್ದಾರೆ. ಅಲ್ಲದೆ ಸ್ವಸಹಾಯ ಸಂಘದ ಮೂಲಕ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿ ಬದುಕಲು ಸರ್ಕಾರ ಮಾಡದ ಹಲವಾರು ಸಮಾಜಮುಖಿ ಕೆಲಸವನ್ನ ಈ ಕ್ಷೇತ್ರ ಮಾಡಿಕೊಂಡು ಬರುತ್ತಿದೆ. ಇನ್ನು ಸುಳ್ಳು ಅಪಪ್ರಚಾರ ಮಾಡುತ್ತಿರುವವರ ಮೇಲೆ ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ? ಅಲ್ಲಿ ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆಯಾಗಲಿ. ಈಗಾಗಲೇ ಎಸ್ಐಟಿ ರಚನೆಯಾಗಿದ್ದನ್ನ ನಾವು ಸ್ವಾಗತಿಸುತ್ತೇವೆ ಎಂದರು. ಇಲ್ಲಿ ನಮಗೆ ನ್ಯಾಯ ಸಿಗಬೇಕು. ಇಬ್ಬರ ಮೇಲೆ ಪ್ರಕರಣ ದಾಖಲಾಗಿದ್ದು ಅದು ಹಾಗೆ ಉಳಿಯದೆ ಇದರ ಹಿಂದಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ತಾಲೂಕಿನಲ್ಲಿ ಸಹ ಹೆಚ್ಚಿನ ರೀತಿ ಧರ್ಮ ಜಾಗೃತಿಗೆ ಶ್ರೀ ಕ್ಷೇತ್ರದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಸಾಣೇನಹಳ್ಳಿ ನವೀನ್, ನಗರ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ, ಛಲವಾದಿ ಮಹಾಸಭಾದ ತಾಲೂಕು ಅಧ್ಯಕ್ಷ ತೆಂಡೆಕೆರೆ ರಮೇಶ್ ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಈ ಮೊಹಮ್ಮದ್ ಗೋರಿ ಅಥವಾ ಈ ಹಳೆಬೇಡ ದೇವಸ್ಥಾನ ತನಕ ಬಂದು ನಿಜಾಮರ ಕಾಲದಲ್ಲಿ ಇವೆಲ್ಲ ಧ್ವಂಸ ಆಗ್ತಾ ಬರ್ತಾ ಇತ್ತು. ಅವಾಗ ಏನಕ್ಕೆ ನಮ್ಮ ಸಂಸ್ಕೃತಿ ಇವೆಲ್ಲ ನಾಶ ಮಾಡೋ ದೃಷ್ಟಿಯಿಂದ ಈಗ ಇದು ಇನ್ನೊಂದು ಥರದ್ದು ಹುಡ್ಕೊಂಡಿದೆ. ಈ ಹೊಸ ಸಂತತಿ ಅಂತಾನೆ ಹೇಳ್ಬೋದು. ಯಾವ ತರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇತ್ತು ಶಬರಿಮಲೆದು, ಅದು ಕೇರಳದಲ್ಲಿ ಆಯ್ತು ಅಂತ ನಾವು ಕೂತಿದ್ವಿ. ಬರ್ತಾ ಬರ್ತಾ ನಮ್ಮ ದೇವಸ್ಥಾನ ಇಲ್ಲಿಗೆ ಧರ್ಮಸ್ಥಳಕ್ಕೆ ಬಂದಿದೆ. ಧರ್ಮಸ್ಥಳ ದೇವಸ್ಥಾನದ ಹೆಸರು ಕೆಡಿಸ್ಬೇಕು, ಮತ್ತೊಂದು ಕೆಡಿಸ್ಬೇಕು ಅಂತ ಬಂದಿದೆ. ಇನ್ನು ಮುಂದೆ ನಮ್ಮ ತಾಲೂಕಲ್ಲಿ ಯಾವ್ದಾರ ಒಂದು ಪುಣ್ಯಕ್ಷೇತ್ರಗಳು ಈ ತರ ಯಾವ್ದಾರು ಒಂದು ಗ್ರಾಮೀಣಾಭಿವೃದ್ಧಿ ರಕ್ತಕ್ಕೆ ಕೆಲಸ ಮಾಡ್ತಾರೆ ಕ್ಷೇತ್ರಗಳು ಬಂದರೂ ಅದು ಆಶ್ಚರ್ಯ ಪಡಬೇಕಾಗಿಲ್ಲ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಕ್ರೀಡೆ ಎಂದರೆ ಕೇವಲ ಗೆಲುವು ಸೋಲು ಅಲ್ಲ, ಅದು ಶಿಸ್ತು, ಪರಿಶ್ರಮ, ಸಹಕಾರ ಮತ್ತು ಆರೋಗ್ಯಕರ ಬದುಕಿನ ಪಾಠವನ್ನು ಕಲಿಸುವ ದೊಡ್ಡ ಪಠ್ಯ ಎಂದು ಪ್ರತಿಭಾ ಮಂಜುನಾಥ್ ಹೇಳಿದರು. ಶುಕ್ರವಾರ ಸಕಲೇಶಪುರ ಪಟ್ಟಣದ ಸುಭಾಷ್ ಮೈದಾನದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ರಂಗನಾಥ ಪ್ರೌಢಶಾಲೆ ಬಾಳುಪೇಟೆ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ಬೆಳಗೋಡು ಹೋಬಳಿ ಮಟ್ಟದ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದರು. ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಹಳ್ಳಿಯ ಬಡವರ ಮಕ್ಕಳು ಮಾತ್ರವಲ್ಲದೆ ಮುಂದಿನ ದಿನಗಳಲ್ಲಿ ದೇಶವನ್ನು ಮುನ್ನಡೆಸುವ ನಾಯಕರು. ನಮ್ಮಲ್ಲಿ ಅನೇಕರು ಕ್ರೀಡೆಗಳ ಮೂಲಕ ರಾಜ್ಯ ಮಟ್ಟಕ್ಕೂ, ರಾಷ್ಟ್ರಮಟ್ಟಕ್ಕೂ, ಅಂತಾರಾಷ್ಟೀಯ ಮಟ್ಟಕ್ಕೂ ಹೋಗುವ ಸಾಮರ್ಥ್ಯವನ್ನ ಹೊಂದಿದ್ದಾರೆ. ಆದ್ದರಿಂದ ಇಂದಿನ ಕೂಟವು ಕೇವಲ ಕ್ರೀಡಾಕೂಟವಲ್ಲ, ಅದು ನಿಮ್ಮ ಭವಿಷ್ಯದ ಹೆಜ್ಜೆ ಗುರುತಾಗಿದೆ. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕಲ್ಲದೆ ಕ್ರೀಡೆಗೂ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಅವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಪೋಷಕರು ಮಕ್ಕಳಿಗೆ ಬೇಕಾದ ಉತ್ತೇಜನ ನೀಡುತ್ತಿರುವುದು ಸಂತೋಷ ಎಂದರು. ಶಾಸಕರು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕ್ರೀಡಾ ಸೌಲಭ್ಯವನ್ನು ಉತ್ತಮಗೊಳಿಸಲು ಬದ್ಧರಾಗಿದ್ದಾರೆ. ಮೈದಾನಗಳ ಅಭಿವೃದ್ಧಿ, ಕ್ರೀಡಾ ಸಾಮಗ್ರಿ ಮತ್ತು ತರಬೇತುದಾರರ ಕೊರತೆಯನ್ನು ನಿವಾರಿಸಲು ಪ್ರಯತ್ನಿಸುತ್ತಿದ್ದಾರೆ. ಹೋಬಳಿಯಿಂದಲೇ ಭವಿಷ್ಯದ ಒಲಿಂಪಿಕ್ ಕ್ರೀಡಾಪಟುಗಳು ಬರಬೇಕೆನ್ನುವುದು ನಮ್ಮ ಹಂಬಲ. ಇದು ಮಲೆನಾಡ ಪ್ರದೇಶವಾದ್ದರಿಂದ ಮಳೆ ಹೆಚ್ಚಾಗಿರುತ್ತದೆ. ಆದ್ದರಿಂದ ಒಳಾಂಗಣ ಕ್ರೀಡಾಂಗಣ ನಿರ್ಮಾಣಕ್ಕೆ ಶಾಸಕರು ಉತ್ಸುಕರಾಗಿದ್ದಾರೆ ಎಂದು ತಿಳಿಸಿದರು. ಪ್ರಿಯ ವಿದ್ಯಾರ್ಥಿಗಳೇ, ಗೆಲುವು ಸೋಲು ಸಹಜ, ಮುಖ್ಯವಾದದ್ದು ಕ್ರೀಡಾ ಸ್ಫೂರ್ತಿ. ಇಂದು ಮೈದಾನದಲ್ಲಿ ಆಡಿದವರು ನಾಳೆ ಜೀವನದ ಹೋರಾಟವನ್ನು ಧೈರ್ಯವಾಗಿ ಎದುರಿಸಬಲ್ಲರು ಎಂದರು. ಈ ಕ್ರೀಡಾಕೂಟ ಯಶಸ್ವಿಯಾಗಲು ಶ್ರಮಪಟ್ಟ ಎಲ್ಲರಿಗೂ ಧನ್ಯವಾದ ಅರ್ಪಿಸಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಪುಷ್ಪ ಮಾತನಾಡಿ, ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಯಶಸ್ಸು ಸಾಧಿಸಲು ಏಕಾಗ್ರತೆ ಅವಶ್ಯಕ. ಇದರಿಂದಲೇ ಗುರಿ ಸಾಧನೆ ಸಾಧ್ಯವಾಗುತ್ತದೆ. ಶಿಕ್ಷಣದೊಂದಿಗೆ ಕ್ರೀಡೆಗೂ ಸಮಾನ ಆದ್ಯತೆ ನೀಡಿದಾಗ ಮಾತ್ರ ಮಕ್ಕಳ ಸಮಗ್ರ ವ್ಯಕ್ತಿತ್ವದ ಬೆಳವಣಿಗೆ ಸಾಧ್ಯವಾಗುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಕ್ರೀಡಾಕೂಟಕ್ಕೂ ಮೊದಲು ಧ್ವಜಾರೋಹಣ ನಡೆಸಿ ಕ್ರೀಡಾ ಜ್ಯೋತಿ ಹಸ್ತಾಂತರ ಮಾಡಿ ನಾಡಗೀತೆ ಹಾಡುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಾಯಿತು. ಬೆಳಗೋಡು ಹೋಬಳಿಯಲ್ಲಿರುವ ಸರ್ಕಾರಿ ಶಾಲೆ, ಸರ್ಕಾರಿ ಅನುದಾನಿತ ಮತ್ತು ಖಾಸಗಿ ಶಾಲೆಯ ಒಟ್ಟು 9 ಶಾಲೆ ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರು. ಈ ವೇಳೆ ದೈಹಿಕ ಶಿಕ್ಷಣ ಪರಿವೀಕ್ಷಕ ಪುಷ್ಪವಂತ್, ಸಮಾಜ ಸೇವಕ ಕಟ್ಟೆಗದ್ದೆ ನಾಗರಾಜ್, ಬಾಳುಪೇಟೆ ವಿನಾಯಕ ಬಡಾವಣೆ ಅಧ್ಯಕ್ಷ ನಂಜುಂಡಸ್ವಾಮಿ, ಗ್ರಾಮಸ್ಥರಾದ ಪ್ರಕಾಶ್, ಜಗದೀಶ್, ರಂಗನಾಥ್, ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಲಲಿತಾ, ಕರುಣಾಕರ್, ರವೀಂದ್ರ, ಅನಿಲ್, ಮೊಗಪ್ಪಗೌಡ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ. ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಪುಟಾಣಿ ಮಕ್ಕಳೇ ಹಾಗೂ ಎಲ್ಲ ಶಿಕ್ಷಕರು, ಎಲ್ಲರೂ
ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ಶಾಸಕರು ಅಧಿವೇಶನ ಅಟೆಂಡ್ ಮಾಡಬೇಕಾದ್ರಿಂದ ನನ್ನನ್ನು ಕಳಿಸ್ಕೊಟ್ಟಿದ್ದಾರೆ. ಅವರು ಶುಭಾಶಯವನ್ನು ತಿಳಿಸಿದ್ದಾರೆ. ನಿಮಗೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳಿದ್ದಾರೆ. ಎಲ್ಲರೂ ಚೆನ್ನಾಗಿ ಆಡಿ. ಹಾಗೆ ಈ ಕ್ರೀಡಾಂಗಣವನ್ನು ಅಭಿವೃದ್ಧಿ ಮಾಡಬೇಕಂತ ಅವರಿಗೆ ತುಂಬಾ ಆಸೆ ಇದೆ. ಮುಂದಿನ ದಿನಗಳಲ್ಲಿ ಈ ಕ್ರೀಡಾಂಗಣವನ್ನು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿಪಡಿಸಿ ಶಿಕ್ಷಕ ಮಿತ್ರರು ಇಲ್ಲಿ ಅತಿಥಿ ಶಿಕ್ಷಕರು ಅನ್ನೋದು ಕೂಡ ಭೇದ ಭಾವ ಇಲ್ಲ. ನಮ್ಮ ತಾಲೂಕಲ್ಲಿ ಎಲ್ಲರೂ ಇಲ್ಲಿ ಸಮಾನರಾಗಿ ಇಲ್ಲಿ ದುಡಿತಾ ಇರೋದ್ರಿಂದ ನಮ್ಮ ತಾಲೂಕಲ್ಲಿ ಒಂದು ಯೂನಿಟಿ ಅನ್ನೋದನ್ನ ನಾವು ಕಾಣ್ತಾ ಇದ್ದೇವೆ. ಮತ್ತೆ ಲಾಸ್ಟ್ ಇಯರ್ ನಾವಿಲ್ಲಿ ಕಾಲಿಡಕ್ಕೆ ಸಾಧ್ಯ ಇರಲಿಲ್ಲ. ಹೋದ ವರ್ಷ ನಾವು ಗೌರವಾನ್ವಿತ ಶಾಸಕರನ್ನ ಕೋರ್ಕೊಂಡಾಗ ಅವರು ಸ್ಟೇಡಿಯಂಗೆ ಭೇಟಿ ಕೊಟ್ಟು ಸುಮಾರು ದಿನ ಪುರಸಭೆಗೆ ಹೇಳಿ ಅವರು ಪುರಸಭೆಯಿಂದ ಇಲ್ಲಿ ಕಂಟಿನ್ಯೂಸ್ ಆಗಿ ಒಂದು ವಾರ ಇಲ್ಲಿ ಕೆಲಸ ಮಾಡಿಸಿದ್ರು. ಇಲ್ಲಿ ಫುಲ್ ಪಾರ್ಥೇನಿಯಂ ಮತ್ತೆ ಹಳ ಬೆಳ್ಕೊಂಡಿತ್ತು. ಈ ವರ್ಷ ಈ ರೂಪದಲ್ಲಿದೆ ಅಂದ್ರೆ ಅದ ಕಾಲಕ್ಕೆ ಅದನ್ನ ಕ್ಲೀನ್ ಮಾಡಿಸ್ತಾ ಅದಕ್ಕೆ ಗಮನ ಕೊಡ್ತಾ ಇರೋ ನಾನು ಶಾಸಕರಿಗೆ ನಾನು ಎಲ್ಲರ ಪರವಾಗಿ ಇಲಾಖೆ ಪರ ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟದ ವತಿಯಿಂದ ಆಗಸ್ಟ್ 28ರಂದು ನಡೆಯುವ ಪತ್ರಿಕಾ ವಿತರಕರ 5ನೇ ರಾಜ್ಯ ಸಮ್ಮೇಳನದ ಲಾಂಛನವನ್ನು ಶಾಸಕ ಸಿಎನ್ ಬಾಲಕೃಷ್ಣ ಅನಾವರಣಗೊಳಿಸಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿ, ರಾಜ್ಯದಲ್ಲಿ ಪತ್ರಿಕಾ ವಿತರಕರ ಸಂಘಟನೆ ಬಲಿಷ್ಠವಾಗುತ್ತಿದ್ದು ಸರ್ಕಾರ ಸವಲತ್ತುಗಳನ್ನು ಪಡೆಯಲು ಸಂಘಟನೆ ಬಹಳ ಮುಖ್ಯವಾಗಿದೆ. ಆದ್ದರಿಂದ ಇಂತಹ ಸಮ್ಮೇಳನಗಳು ಪ್ರತಿ ವರ್ಷ ನಡೆಯಬೇಕು. ಇದೇ ತಿಂಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸ್ವಕ್ಷೇತ್ರ ಮೈಸೂರಿನ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಸಮ್ಮೇಳನ ನಡೆಯುತ್ತಿದ್ದು ನಾವು ಕೂಡ ಭಾಗವಹಿಸಲಿದ್ದು ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪತ್ರಿಕಾ ವಿತರಕರು ಭಾಗವಹಿಸಿ ಯಶಸ್ವಿಗೊಳಿಸಿ. ಮಳೆ ಚಳಿ ಗಾಳಿ ಎನ್ನದೆ ದಿನನಿತ್ಯ ಸೂರ್ಯ ಉದಯಿಸುವ ಮೊದಲೇ ಕಾಯಕ ಮಾಡುವ ವಿತರಕರನ್ನು ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಜಿಲ್ಲಾ ಸಮ್ಮೇಳನವನ್ನ ನಮ್ಮ ತಾಲೂಕಿನಲ್ಲಿ ನಡೆಸಿದ್ದು ಇತಿಹಾಸವಾಗಿದ್ದು ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆವಿ ಪ್ರಭಾಕರ್ ಅವರು ಉದ್ಘಾಟಿಸಲಿದ್ದು ರಾಜ್ಯದ ಮೂಲೆ ಮೂಲೆಗಳಿಂದ ವಿತರಕರು ಆಗಮಿಸಿದ್ದರು ಎಂದರು. ರಾಜ್ಯ ಪ್ರಶಸ್ತಿ ಪುರಸ್ಕೃತ ನಂದನ್ ಪುಟ್ಟಣ್ಣ, ಹಿರಿಯ ಪತ್ರಕರ್ತ ಎಎಂ ಜಯರಾಮ್, ವಿತರಕರ ಸಂಘದ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್, ಕಾರ್ಯದರ್ಶಿ ಮಂಜುನಾಥ್, ಕೃಷ್ಣ ಪ್ರಸಾದ್, ವೆಂಕಟೇಶ್, ಗುರುಪ್ರಸಾದ್, ಅನಿಲ್, ಪ್ರಶಾಂತ್ ಹಾಗೂ ಮತ್ತಿತರರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧರ್ಮಸ್ಥಳ ಧರ್ಮಯಾತ್ರೆಗೆ ಹೊರಟ ಕಾಂಗ್ರೆಸ್ಸಿಗರು ಹಾಗೂ ವಕೀಲರು. ಮಾಜಿ ಎಂಎಲ್ಸಿ ಎಂಎ ಗೋಪಾಲಸ್ವಾಮಿ ನೇತೃತ್ವದಲ್ಲಿ ಧರ್ಮಯಾತ್ರೆ. ವಕೀಲರ ನಡೆ ಧರ್ಮಸ್ಥಳದ ಕಡೆ ಎಂಬ ಘೋಷಣೆಯೊಂದಿಗೆ ಮುನ್ನಡೆದ ವಕೀಲರು. ಬೇಲೂರು ತಾಲೂಕಿನ ಬಕ್ಕರವಳ್ಳಿ ಗ್ರಾಮಕ್ಕೆ ರಸ್ತೆ ಹಾಗೂ ಚರಂಡಿ ಕಲ್ಪಿಸಲು ಗ್ರಾಮಸ್ಥರ ಹೋರಾಟ. ಜಿಲ್ಲಾಧಿಕಾರಿಗಳು, ಶಾಸಕರು ಹಾಗೂ ಸಂಸದರು ಒಮ್ಮೆ ಭೇಟಿ ನೀಡುವಿರಾ? ಗ್ರಾಮಸ್ಥರ ಸಮಸ್ಯೆ ಆಲಿಸುವಿರಾ? ಮನವಿ ಮಾಡುತ್ತಿರುವ ಗ್ರಾಮಸ್ಥರು. 100 ವರ್ಷದಿಂದ ಬೆಳೆದ ಮರಗಳನ್ನು ಸಂರಕ್ಷಿಸದಿದ್ರೆ ಅಪಾಯ. 45 ಮರದ ಸಾಮಿಲ್ ಮುಚ್ಚಲು ಕೋರ್ಟ್ ಆದೇಶ. ಅಕ್ರಮ ಮರದ ಕಾರ್ಖಾನೆ ಮುಚ್ಚಲು ರೈತ ಸಂಘ ಆಗ್ರಹ. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.